ಇನ್ನು ಮೈಸೂರಿನ ಹುಣಸೂರು ಬಳಿ ಕಾಳೇನಹಳ್ಳಿ ಫಾರ್ಮ್ ಹೌಸ್ನಲ್ಲಿ ಈ ಸಂತ್ರಸ್ತೆಯನ್ನು ಇರಿಸಿದ್ದು. ಅಲ್ಲಿ ತುಂಬಾ ಜನ ಕಾರ್ಮಿಕರೆಲ್ಲರೂ ಇದ್ದಾರೆ, ಕೆಲಸ ಮಾಡ್ತಾರೆ. ಅವರು ಕೂಡ ಮಾತನಾಡಿದ್ದಾರೆ. ಸಂತ್ರಸ್ತೆ ಇದ್ದ ಫಾರ್ಮ್ ಹೌಸ್ ಕಾರ್ಮಿಕರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣ, ಸಂತ್ರಸ್ತೆ ಇದ್ದ ಫಾರ್ಮ್ ಹೌಸ್ ಕಾರ್ಮಿಕರು ಗಂಭೀರ ಆರೋಪ ಮಾಡಿದ್ದಾರೆ. ನಮಗೆ 40ಕ್ಕೂ ಹೆಚ್ಚು ಪೊಲೀಸರು ಸೇರ್ಕೊಂಡು ಹೊಡೆದರು. ನಿನ್ನೆ SIT ಪೊಲೀಸರು ಕೋಲಿಂದ ನಮಗೆ ಥಳಿಸಿದರು. ಏಟಿನ ಕಾರಣ ಕೆಲ ಸುಳ್ಳು ಹೇಳಬೇಕಾಗಿ ಬಂತು ಅಂತ ಪಬ್ಲಿಕ್ ಟಿವಿ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ ಕಾರ್ಮಿಕರು. ಮಾಜಿ ಸಚಿವ ರೇವಣ್ಣ ಬಂಧನವಾಗಿರುವಂತಹ ಕಿಡ್ನಾಪ್ ಪ್ರಕರಣದ ಮಹಿಳೆ ಇದ್ದಂಥದ್ದು ಮೈಸೂರಿನ ಹುಣಸೂರು ತಾಲೂಕಿನ ಕಾಳೇನಹಳ್ಳಿ ಬಳಿಯ ತೋಟದಲ್ಲಿ. ಆ ತೋಟದ ಕಾರ್ಮಿಕರು ಕೂಡ ಈಗ ನಮ್ಮ ಒಬ್ಬರಿದ್ದಾರೆ. ಈಗ ಲೇಡಿ ಏನಿದ್ದಾರೆ ಅವ್ರು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರಾ? ಇರ್ಬೋದು ಸರ್, ಅದು ನೋಡಿಲ್ಲ, ಗೊತ್ತಿಲ್ಲ ನಮ್ಗೆ ಅಷ್ಟು. ನಾವು ಹಾಲು ಕರೆಯಕ್ಕೆ ಮಾಮೂಲಿ 4-4 ಎದ್ದು ಬಂದ್ಬಿಡ್ತೀವಲ್ಲ ಸರ್, ಅಷ್ಟು ಮಾತ್ರ ಗೊತ್ತು ನಮ್ಗೆ. ಯಾವಾಗ ಪೊಲೀಸರು ಬಂದಿದ್ದು? ಸರ್ 11 ಗಂಟೆ ರಾತ್ರಿ ಬಂದಿರು. 11 ಗಂಟೆ ರಾತ್ರಿ ಬಂದಿದ್ರು. ಓಕೆ. ಅಲ್ಲ, ಇಲ್ಲಿಂದ ಎಮ್ಮ ಹೋಗೋಕೆ ಕೆಲವು ಟ್ರೈ ಮಾಡಿದ್ಲು ಅಂತಿದ್ರು. ಯಾವಾಗ ಹೋಗಕ್ಕೆ ಗೊತ್ತಿಲ್ಲ ಸರ್, ಅಷ್ಟು ಗೊತ್ತಿಲ್ಲ ನಮ್ಗೆ. ನಿಮ್ಗೆ ಏನಾದ್ರು ಹೊಡೆದ್ರಾ? ಪೊಲೀಸರು ಹೊಡೆದ್ರು ಅಷ್ಟೇ, ಗೊತ್ತಿಲ್ಲ ಸರ್. ಅದೇ ನೀವೇ ಹಿಂಗೆ ಇದು ಮಾಡಿಸಿರೋದು ಅಂತ ಅಷ್ಟೇ. ನಿಮ್ಗೆ ಹೊಡೆದ್ರಾ? ನಮ್ಗೆ ಹೊಡೆದ್ರು. ಎಷ್ಟು ಜನ ಪೊಲೀಸರು? ಸರ್ ಒಂದು 45 ಗಂಟೆ ಇದ್ರು. 45 ಇದ್ರು ಅಂದ್ರೆ ಆ ಎಮ್ಮ ಇಲ್ಲಿಂದ ಓಡೋಕೆ ಟ್ರೈ ಮಾಡ್ತಿಲ್ಲ? ಅದು ನೋಡಿಲ್ಲ ಸರ್, ನೋಡಿದ್ರೆ ಹೇಳು, ನಾವೇ ಇಟ್ಕೊಟ್ಬಿಡೋ ಸರ್. ಓಡೋಗೋದು ಗೊತ್ತಿದ್ರ ನಾವೇ ಇಟ್ಕೊಟ್ಬಿಡೋ, ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್. ನಿಮ್ಗೆ ಅಷ್ಟು ಗೊತ್ತಿಲ್ಲ. ಯಾಕೆ ನಿಮ್ಗೆ ಹೊಡಿತಾ ಇದ್ರು ಅಂತ? ಯಾಕೆ ಹೊಡಿತೀರ ಅಂತ ನೀವು ಇಲ್ಲಿದ್ರೆ ಇಲ್ಲ, ನಿಮ್ಗೆ ಹೆಂಗೆ ಗೊತ್ತಿಲ್ಲ ಅಂತ ಅವರು. ನಿಮ್ಗೆ ಹೆಂಗೆ ಗೊತ್ತಿಲ್ಲ ಅಂತ ನೀವೇನು ಹೇಳಿದ್ರಿ? ಅದಕ್ಕೇನಂದ್ರೆ ನಾವು ಕೂಲಿ ಮಾಡ್ರ ಸರ್, ಮಾಮೂಲಿ ನಾವು ಕೂಲಿ ಮಾಡ್ತೀವಿ. ಅವ್ರು ಸೇರ್ಸ್ಕೊಂಡಿದ್ರೆ ಅವ್ರು ಕೇಳ್ಬೇಕು ಸರ್, ನಮ್ಮನ್ನೇನು ಕೇಳಿದ್ರೆ ಅಂತ ನಾವು. ಇದೆಲ್ಲ ಆಗಿದ್ದು ನಿನ್ನೆ? ನಿನ್ನೆ ನಿಮ್ಮನ್ನೆಲ್ಲ ಕೂರಿಸ್ಕೊಂಡು ಕೇಳಿದ್ರ ಎಲ್ಲ? ಕೇಳಿದ್ರು ಸರ್. ಏನೇನಿದೆ ಮಾಹಿತಿ ಮಾತ್ರ ಅಂತೆಲ್ಲ ಕೇಳಿದ್ರ? ಅಲ್ಲ, ನೀವು ಹೊಡಿಬೇಕಾದ್ರೆ ಕೇಳಬೇಕಿತ್ತು, ಯಾಕೆ ಹೊಡಿತಾ ಇದ್ದೀರಾ ಅಂತ. ಅದಕ್ಕೆ ಯಾಕೆ ಹೊಡೆದ್ರಿ ಸರ್ ಅಂದ್ರೆ ನೀವೆಲ್ಲ ಇದ್ರಲ್ಲ, ಇಲ್ಲಿ ಇದ್ದಾರಿಲ್ಲ ಅಂತ. ಅವಾಗ ಆ ಎಮ್ಮ ಎಲ್ಲಿದ್ಲು? ಆಮೇಲೆ ಇದ್ಲ ಅಂತ ಅದು ಗೊತ್ತಿದೆ ಸರ್. ಅಥವಾ ನೀವು ಅವಾಗ ಹೇಳ್ತೀರಿ ಎಲ್ಲ ಹೋಗಿ ಟ್ರೈ ಮಾಡ್ತಾ ಇದ್ಲು, ಓಡೋಗಿದ್ಲು ಅಂತ. ಓಡೋಗಿದ್ಲು ಅಂದ್ರೆ ನಾವು ಹಾಲು ಕರೆಯಕ್ಕೆ ಬಂದಿದ್ವಲ್ಲ ಸರ್, ಎಲ್ಲಿದ್ರೆ ಏನೋ ಗೊತ್ತಿಲ್ಲ, ಅಲ್ಲಿ ಒಟ್ಟಿಗೆ ನೋಡಿದ್ದೆ ಅಷ್ಟೇ ನಾನು. ಅದು ಹೇಳ್ದಕ್ಕೆ ನನಗೆ ನೀನೇ ಮಾಡಿರೋದಕ್ಕೆ, ನೀನೇ ಇದು ಮಾಡಿರೋದು ನನಗೆ ಬಡಿ. ನೀನೇನು ಮಾಡಿದ್ದೀರ ಅಂತ? ನನ್ನೇ ಇದು ಮಾಡ್ಸಾರ ಅಂತ. ಈಗ ಸಾಕು ನೀವು ಸೇರ್ಕೊಂಡು ಮಾಡಿಸಿದಿರಿ ಅಂತ. ಏನು ಅವಳೇ ಇತ್ತಾಗ ಅಲ್ಲಿ ಕರ್ಕೊಂಡ್ಬಿಟ್ರ ಅಂತ. ಅಂದ್ರೆ ಬೇರೆ ಅಂದ್ರೆ ಇಲ್ಲಿಂದ ಹೊರಗಡೆ ಹೋಗ್ಬಿಟ್ಟಿದ್ದೀರಾ ಅಂತ? ಆಗ ಸಾರು ಇತ್ತಿದ್ದಿಲ್ಲ ನೈಟು. ನಾವು ಮಾಮೂಲಿ ಹಾಲ್ಕರ ಮಣ್ಣ ನಾವಿಬ್ರು ಬರ್ತೀನಿ ಅಷ್ಟು ಬಿಟ್ರ ನಮ್ಗೆ ಅಷ್ಟು ಓದಿಲ್ಲ ಸರ್. ಅಂದ್ರೆ ನೀವು ಆ ಕಡೆ ಹೋಗಿ ಕರ್ಕೊಂಡು ಹೋಗಿ ಬಿಟ್ಬಿಟ್ರ ಅಂತ? ಬಿಟ್ಟು ಅದು ಬಿಟ್ರ ಅಂತ ಅವ್ರು ಹೇಳ್ತಿರೋದು. ಅವ್ರು ಹೇಳ್ತಾರೆ ಪೊಲೀಸರು ಹೇಳ್ತಾರೆ ನೀವೇ ಬಿಟ್ಬಿಟ್ರಿ ಆ ಕಡೆ ಅಂತ. ಅದು ಗೊತ್ತಿಲ್ಲ ಸರ್. ಅಲ್ಲ, ಪೊಲೀಸರು ಅದಕ್ಕೆ ನಿಮ್ಗೆ ಹೊಡೆದ್ರು. ನನಗೆ ಸಿಕ್ಕಾಪಟ್ಟ ಬನ್ನಿಲಿ. ನಿಮ್ಗೆ ಹೊಡೆದ್ರಾ? ಬನ್ನಿಲಿ. ಏನಾಯ್ತು ಹೇಳಿ. ಸಿಕ್ಕಾಪಟ್ಟೆ ಹೊಡೆದು ಇವನ್ನೇ. ಅಲ್ಲ, ಒಂದು ನಿಮಿಷ ಇಲ್ಲಿ ಬನ್ನಿ. ಏನಾಯ್ತು? ಸಿಕ್ಕಾಪಟ್ಟೆ ಇವನ್ನ ನೀವೇ ನಿಮ್ಮ ಸಾವುಕಾರನಿಗೆ ಯಾಕೋ ನೀವು ಅವನ್ನ ಇದನ್ನ ಅವಳು ಮುಚ್ಚಿಟ್ಕೋಬಾರ್ದು, ನೀವು ನಿಮ್ಮ ಸಾವುಕಾರ್ಯ ಮಾಡೋದು ಅಂದ್ಬಿಟ್ಟು ಹಿಂಗೆ ವಾಡ್ದು ಸಿಕ್ಕಾಪಟ್ಟೆ ಪೊಲೀಸ್ನವ್ರು ಇವನ್ಗೆ ಇಲ್ವಾದ ಇವ ಸುಳ್ಳು ಹೇಳ್ಬೇಕಾ ಸನ್ನಿವೇಶಗಳು ಬಂದಿದೆ. ನಾ ಕಾಣದೇರೋ ನಾನು ಕಂಡೀನಿ ಅಂತ ಹೇಳೋಣ ಹೇಳ್ತಾಳೆ ನಡೆದೆ ಇವಯ್ಯ. ಅಂದ್ರೆ ಹೊಡೆದ್ರು ಇವ್ರಿಗೆಲ್ಲ? ಸಿಕ್ಕಾಪಟ್ಟೆ ಹೊಡೆದವ್ರು, ಹೊಡೆದೇನ ಅವ್ನಿಗೆ ಸಾಕಾಗ ಶೇಟ್ ಹೊಡೆದಾಕ್ಬಿಟ್ರು ಅವ್ನಿಗೆ. ಬಹಳ ಜನ ಪೊಲೀಸರು? ಸುಮಾರು ಜನ ಇದ್ರು. ಎಷ್ಟು ಜನ ಅಂತ ಲೆಕ್ಕ ಹಾಕದ ನಾವು ಪೊಲೀಸ್ನವರು. ಸುಮಾರು ಜನ ಇದ್ರು. ಇವ್ರೊಬ್ರಿಗೆ ಪಾಪ ಹೊಡೆದಿದ್ದು? ಒಬ್ಬರಿ ಸುತ್ತ ರೌಂಡ್ ಹಾಕೊಂಡು ಇವ್ರಿಗೆ ಏಟ್ ಹೊಡಿತಾ ಇರೋದು. ನನಗೆ 2 ಏಟ್ ಹೊಡೆಯಕ್ಕೆ ಬಂದ. ನಾನು ಹೇಳಿದೆ ಕಾರಣ ಇಲ್ಲಿ ಕೇಳಬೇಡಿ, ನಾವು ಬಂದಿರೋದು ಕೆಲಸ ಮಾಡೋದು, ಸಾವುಕಾರ ಮನೆಗೆ ಎಂಟ್ರಿ ಇಲ್ಲ ನಮ್ದು. ನಾವೇನು ಸಾವುಕಾರ ಹೇಳಿದ ಕೆಲಸ ಮಾಡ್ತಾ ಇರ್ತೀವಿ, ಸಂಜೆ ಗಂಟು ಮಾಡ್ತೀವಿ, ಸಂಜೆಗೆ ಮನೆಗೆ ಹೋಗ್ತೀವಿ. ಇಷ್ಟು ಬಿಟ್ರೆ ನನಗೆ ಯಾಕೆ ಹೊಡೆಯಪ್ಪತ್ತೀಯ ಅಂತ ಕೇಳಿದೆ ಒಬ್ಬ. ಆಗ ನನಗೆ ನಿಲ್ಸ್ಬಿಟ್ಟ. ಇವನಿಗೆ ಭಯ ಜಾಸ್ತಿ. ಇವನು ಯಾವಾಗ ಏಟ್ ಹೊಡೆದ್ಬಿಟ್ರು ಇವ್ನು ಸುಳ್ಳು ಹೇಳೋ ಸನ್ನಿವೇಶಕ್ಕೆ ಬಂದ ಇವನು. ಪಾಪ ಜಾಸ್ತಿ ಹೊಡೆದ್ರ? ಹೊಡೆದೇನ ಈಗ ಸದ್ಯಕ್ಕೆ ಅವ್ನು ಕೆಲಸ ಮಾಡೋಕ್ಕಾಯ್ತಾ ಇಲ್ಲ. ಕೈಯಲ್ಲಿ ಹೊಡೆದಿದ್ದ ಏನು? ದೊಣ್ಣ ತಕ ಹೊಡೆದಿರೋದು. ಹೊಲದಲ್ಲಿ ದೊಣ್ಣ ನಾವು ಕಪಾತ್ ಮಾಡಿಸಿದ್ವಿಲ್ಲ, ಆ ದೊಣ್ಣ ತಕ ಹೊಡೆದಿರೋದು ಅವ್ರಿಗೆ. ಎಲ್ಲರೂ ಪೊಲೀಸವರು? ಅವರು ಹೊಡೆದವರೆಲ್ಲ ಎಲ್ಲ ಪೊಲೀಸವರೇ. ಎಲ್ಲ ಪೊಲೀಸವರೇ? ಓಕೆ. ಬಟ್ ಕೂಲಿ ಕಾರ್ಮಿಕರಿಗೆ ಯಾಕೆ ಹೊಡೆದ್ರು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಯಾರು ತಪ್ಪು ಮಾಡಿದ್ದಾರೆ, ಫಾರ್ಮ್ ಹೌಸ್ ಓನರ್ ಯಾರು, ಅವ್ರನ್ನ ವಿಚಾರಣೆ ಮಾಡಬೇಕು. ಅವ್ರನ್ನ ಮಾಡೇ ಇಲ್ಲ, ಇವರು ಬಿಟ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಸಂತ್ರಸ್ತೆಯನ್ನು ಮಾತ್ರ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಇವರೆಲ್ಲರಿಗೂ ಕೂಡ ಹೊಡೆದಿರ್ತಕ್ಕಂಥದ್ದು. ಪಾಪ ಅವರು ಕೂಲಿ ಕಾರ್ಮಿಕರು ಅವ್ರೇನು ಹೇಳ್ತಾರೆ ಪಾಪ.